ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಈಗಾಗಲೇ ಚಾರ್ಜಸ್ ಅನ್ನು ಫ್ರೇಮ್ ಮಾಡಿದ್ದಾರೆ ಪೊಲೀಸರು. ಯಾರ್ಯಾರ ಮೇಲೆ ಏನೇನು ಆರೋಪ ಇದೆ, ದರ್ಶನ್, ಪವಿತ್ರ ಸೇರಿದಂತೆ 17 ಆರೋಪಿಗಳ ಪಾತ್ರದ ಬಗ್ಗೆ ಉಲ್ಲೇಖವನ್ನು ಪೊಲೀಸರು ಮಾಡಿದ್ದಾರೆ. FSL ವರದಿ ಸಮೇತ ದೋಷಾರೋಪಣ ಪಟ್ಟಿ ಸಲ್ಲಿಕೆಗೆ ತಯಾರಿ ನಡೆದಿದೆ. ಆರೋಪಿಗಳ ಪಾತ್ರ ಮತ್ತು ಅವರ ವಿರುದ್ಧ ಲಭ್ಯವಾಗಿರತಕ್ಕಂಥ ಸಾಕ್ಷಿಗಳು ಜೊತೆಗೆ FSLನಿಂದ ಬಂದಿರತಕ್ಕಂಥ ವರದಿಗಳನ್ನು ಈಗಾಗಲೇ ಉಲ್ಲೇಖ ಮಾಡಿದ್ದಾರೆ. 17 ಜನ ಆರೋಪಿಗಳು, 17 ಜನರದ್ದು ಪಾತ್ರ ಏನು ಅಂತಕ್ಕಂಥದ್ದು, ಒಬ್ಬೊಬ್ಬರ ಪಾತ್ರ ಮತ್ತು ಅದಕ್ಕೆ ಸಿಕ್ಕಿರತಕ್ಕಂಥ ಸಾಕ್ಷಿಗಳು, FSL ರಿಪೋರ್ಟ್ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಯಾರ್ಯಾರು ಏನೇನು ಮಾಡಿದ್ದಾರೆ, ಏನು ಕತೆ ಅಂದರೆ ಇಷ್ಟು ದಿನ ನಾವು ಏನು ಹೇಳ್ತಾ ಇದ್ವಿ ಯಾರ್ಯಾರ ಬಗ್ಗೆ ಹೆಚ್ಚು ಕಡಿಮೆ ಎಲ್ಲ ಅದೇ ರೀತಿಯಲ್ಲೇ ಇದೆ. ಇವರು ಮಾಡಿರ್ತಕ್ಕಂಥ ದೋಷಾರೋಪಣಾ ಪಟ್ಟಿ ಇನ್ನೂ ರೆಡಿ ಆಗಿಲ್ಲ, ಆದರೆ ಚಾರ್ಜಸ್ಸನ್ನು ಫ್ರೇಮ್ ಮಾಡ್ತಾ ಇದ್ದಾರೆ. ಅಂದರೆ ಇದನ್ನು ಹೆಡ್ಲೈನ್ಸ್ ಅಂತ ಅನ್ಕೋಬೋದು. ಚಾರ್ಜ್ ಶೀಟಲ್ಲಿ ಇದನ್ನು ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಇದು ಬರೀ ಹೆಡ್ಲೈನ್ಸ್, ಇದು ಮೇಲ್ನೋಟಕ್ಕೆ ಕಂಡು ಬಂದಿರತಕ್ಕಂಥ ಒಬ್ಬೊಬ್ಬರ ಆರೋಪಗಳು. ಅದನ್ನು ಚಾರ್ಜ್ ಶೀಟ್ನಲ್ಲಿ ಪ್ರತಿಯೊಂದನ್ನು ಕೂಡ ವಿವರವಾಗಿ ನಮೂದು ಮಾಡ್ತಾ ಹೋಗ್ತಾರೆ. ಹಾಗಾಗಿ 17 ಜನ ಆರೋಪಿಗಳು ಈಗಾಗಲೇ ಜೈಲು ಸೇರಿದ್ದಾರೆ. ಒಬ್ಬೊಬ್ಬರ ಪಾತ್ರ ಏನು ಅಂತಕ್ಕಂಥದ್ದನ್ನು ನಾವೀಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪ್ರಕರಣದಲ್ಲಿ ಆರೋಪಿ ನಂಬರ್ 1 ಪವಿತ್ರ ಗೌಡ. ಅವ್ರು ಹೇಳ್ತಾರೆ, ಕೊಲೆಗೆ ಮೂಲ ಕಾರಣವೇ ಪವಿತ್ರ ಗೌಡ. ಈ ಕೊಲೆ ನಡೆಯೋದಕ್ಕೆ ಮೂಲ ಕಾರಣ ಪವಿತ್ರ ಗೌಡ. ಯಾಕೆ ಅಂತ ಗೊತ್ತು ನಿಮಗೆಲ್ಲ. ಹಲ್ಲೆ ನಡೆಸುವ ಸ್ಥಳದಲ್ಲಿ ಇವರು ಹಾಜರಿದ್ದರು. ಇದು ಇಂಪಾರ್ಟೆಂಟ್ ವಿಚಾರ. ಹಲ್ಲೆ ನಡೆಸುವ ಸ್ಥಳದಲ್ಲಿ ಪವಿತ್ರ ಗೌಡ ಹಾಜರಿದ್ದರು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಚಪ್ಪಲಿಯಿಂದ ರೇಣುಕಾಸ್ವಾಮಿ ಮೇಲೆ ಇವರು ಹಲ್ಲೆ ಮಾಡಿದ್ದಾರೆ ಅಂತಲೂ ಹೇಳಿದ್ದಾರೆ. ಹಲ್ಲೆ ಮಾಡಿ ಕೊಲೆ ಆಗಿರ್ತಕ್ಕಂಥದ್ದು ಓಕೆ, ಬಟ್ ಇವರು ಹಲ್ಲೆಯನ್ನು ಮಾಡಿರ್ತಕ್ಕಂಥದ್ದು ಕನ್ಫರ್ಮ್ ಆಗಿದೆ. ಏನು ಇದಕ್ಕೆ ಸಾಕ್ಷಿ? CCTVಯಲ್ಲಿ ಪವಿತ್ರ ಗೌಡ ಅವರ ಕೃತ್ಯ ಸೆರೆಯಾಗಿದೆ. ಅದನ್ನು ಅವರು ಪ್ರೊಡ್ಯೂಸ್ ಮಾಡ್ತಾರೆ ಕೋರ್ಟ್ ಮುಂದೆ. ಆಮೇಲೆ ಪವಿತ್ರ ಗೌಡ ಮೊಬೈಲು ಕೃತ್ಯದ ಸ್ಥಳದಲ್ಲಿ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು ಕಾಲ್ ಡೀಟೇಲ್ಸಿಂದ ಗೊತ್ತಿದೆ. ರಿಟ್ರೀವ್ ಮಾಡಿದ್ರಲ್ಲ, ಆ ಟವರ್ ಡಂಪ್ ಲೊಕೇಶನ್ ಕಂಡುಹಿಡಿತಾರಲ್ಲ, ಅದರಲ್ಲಿ ಗೊತ್ತಾಗಿದೆ ಪವಿತ್ರ ಗೌಡ ಮೊಬೈಲ್ ಕೃತ್ಯದ ಸ್ಥಳದಲ್ಲಿ ಆ್ಯಕ್ಟಿವ್ ಆಗಿತ್ತು. ಅಂದರೆ ಅಲ್ಲಿ ಅವರು ಇದ್ದರು, ಹಲ್ಲೆ ಮಾಡಿದ್ರು ಅಂತ ಎಲ್ಲ ಪ್ರೂವ್ ಆಯಿತು. ಇದು ಹೆಡ್ಲೈನ್ಸ್. ಪವಿತ್ರ ಗೌಡ ಅವರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಮೇಲೆ ಇರತಕ್ಕಂಥ ಆರೋಪ. ಇನ್ನು ಪ್ರಕರಣದಲ್ಲಿ A2 ಎರಡನೇ ಆರೋಪಿ ದರ್ಶನ್ ಮೇಲೆ ಆರೋಪ ಇರತಕ್ಕಂಥದ್ದೇನು? ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿಸಿದ್ದೇ ದರ್ಶನ್ ಅಂತ ಹೇಳ್ತಾರೆ. ಇವರ ಡೈರೆಕ್ಷನ್ಸ್ ಮೇಲೇ ರೇಣುಕಾಸ್ವಾಮಿಯ ಕಿಡ್ನ್ಯಾಪ್ ಆಯಿತು. ಆಮೇಲೆ ಹಲ್ಲೆ ಮಾಡಿ ಇವರು ಹೊಡೆದಿದ್ದಾರೆ. ಹಲ್ಲೆ ಮಾಡಿ ಕೊಲೆ ಕೇಸ್ ಮುಚ್ಚಾಕೋದಕ್ಕೆ ಹಣವನ್ನು ಕೊಟ್ಟರು. ದೊಡ್ಡ ತಪ್ಪು ಇದು. ಕೊಲೆ ಕೇಸನ್ನು ಮುಚ್ಚಾಕ್ಬಿಟ್ಟು ನೀವು ಬಾಡಿ ಡಿಸ್ಪೋಸ್ ಮಾಡಿ ಅಂತ ಹೇಳಿದ್ರಲ್ಲ, ದುಡ್ಡು ಕೊಟ್ಟಿದ್ದು, ಅದು ಎರಡನೇ ತಪ್ಪು. ಇನ್ನು ದರ್ಶನ್ ಕೊಲೆ ನಡೆದ ಸ್ಥಳದಲ್ಲಿ ಇರೋದು ಪತ್ತೆಯಾಗಿದೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಅಲ್ಲಿದ್ದರಾ ಇಲ್ವಾ? ಇವ್ರು ಕೋರ್ಟಲ್ಲಿ ವಾದ ಮಾಡೋದು ಹೆಂಗೆ ಅಂದರೆ, ನಾನು ಅಲ್ಲಿ ಹೋಗೇ ಇಲ್ಲ ಅಂತ ಅದನ್ನು ಪ್ರೂವ್ ಮಾಡಬೇಕು ಪೊಲೀಸರು. ಕೊಲೆ ಬಳಿಕ ಸ್ಥಳದಿಂದ ಪರಾರಿಯಾಗುವ ದೃಶ್ಯ ಸೆರೆಯಾಗಿದೆ. ಕೊಲೆಯ ಬಳಿಕ ಅಂದರೆ ಇವ್ರು ಹೇಳೋದು ನಾನು ಬಂದ್ಬಿಟ್ಟೆ ಆಮೇಲೆ ಏನೋ ಮಾಡಿದ್ದಾರೆ, ಇಲ್ಲ, ಕೊಲೆ ಆದಾಗ ದರ್ಶನ್ ಅಲ್ಲೇ ಇದ್ದರು. ಅದಾದ ಮೇಲೆ ಅವರು ಅಲ್ಲಿಂದ ಹೊರ ಹೋಗಿರುವ ದೃಶ್ಯ ಸೆರೆಯಾಗಿದೆ. ಕೊಲೆಗೂ ಮೊದಲು ಸ್ಟೋನಿ ಬ್ರೂಕ್ಸ್ನಲ್ಲಿ ಇವರು ಸಭೆ ಮಾಡಿದ್ರು, ಅದು ಕೂಡ ಗೊತ್ತಾಗಿದೆ. ಅದಕ್ಕೂ ಸಾಕ್ಷಿಗಳೆಲ್ಲ ಇದೆ, ಬೇಕಾದಷ್ಟು ಸಾಕ್ಷಿ ಇದೆ ಸ್ಟೋನಿ ಬ್ರೂಕ್ಸ್ನಲ್ಲಿ ಇವರು ಪಾರ್ಟಿ ಮಾಡಿರೋದು. ಇನ್ನು ದರ್ಶನ್ ಅವರ ಬಟ್ಟೆ ಮತ್ತು ಶೂನಲ್ಲಿ ರೇಣುಕಾ ರಕ್ತದ ಕಲೆ ಪತ್ತೆಯಾಗಿದೆ ಅಂತ ಹೇಳ್ತಾರೆ. ದರ್ಶನ್ ಅವರ ಬಟ್ಟೆ ಸ್ಟ್ರಾಂಗ್ ಎವಿಡೆನ್ಸ್ ಇದು. ಹಲ್ಲೆ ಮಾಡಿ ಕೊಲೆಯಲ್ಲಿ ಭಾಗಿಯಾಗಿರೋದು ದೃಢ. ಹಲ್ಲೆ ಮಾಡಿದ್ದಾರೆ, ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ. ಇದು ದರ್ಶನ್ ಮೇಲಿರ್ತಕ್ಕಂಥ ಚಾರ್ಜಸ್. ಅಲ್ಲಿಗೆ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಂದರೆ ಶಿಕ್ಷೆ ಗ್ಯಾರಂಟಿ ಅಂತ ಆಗೋಯ್ತು. ದರ್ಶನ್ ಬಂದರು ಹೋದರು ಆಮೇಲೆ ಕೊಲೆ ಆಯಿತು ಅಂದರೆ ಅದು ಬೇರೆ ಥರ, ನಂಗೆ ಗೊತ್ತಿರಲಿಲ್ಲ ಅನ್ಬೋದು. ಬಟ್ ಅವರು ಕೊಲೆ ಮಾಡಿರೋದು, ಕೊಲೆಯಲ್ಲಿ ಭಾಗಿಯಾಗಿರೋದು ದೃಢಪಟ್ಟಿದೆ. ಓಕೆ, ಇನ್ನು ಪವನ್ ವಿಚಾರಕ್ಕೆ ಬರೋಣ. ಆರೋಪಿ ಪವಿತ್ರ ಜೊತೆಗೆ ಇದ್ದು ಕಿಡ್ನ್ಯಾಪ್ಗೆ ಈತ ಸಹಕಾರ ಕೊಟ್ಟ. ಆ್ಯಕ್ಚುಲಿ ಪವನ್ನು ಅವ್ರ ನಾಯಿ ಏನೋ ನೋಡ್ಕೊಳ್ಳೋಕ್ಕೆ ಅವ್ರು ಮನಲಿದ್ನಲ್ಲ, ಆ ವ್ಯಕ್ತಿ ಪವಿತ್ರ ಜೊತೆ ಇದ್ದು ಕಿಡ್ನ್ಯಾಪ್ಗೆ ಒಂದು ಸಹಕಾರ ಕೊಟ್ಟಿದ್ದಾನೆ. ರಾಘವೇಂದ್ರ ಜೊತೆ ಸಂಪರ್ಕದಲ್ಲಿದ್ದ ಈ ಪವನ್ ಅಂತ ಗೊತ್ತಾಗಿದೆ. ರಾಘವೇಂದ್ರ ಅಂದರೆ ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡ್ಕೊಂಬಂದ್ರಲ್ಲ ಅದು. ಇನ್ನು ಪಟ್ಟಣಗೆರೆ ಶೆಡ್ಗೆ ತೆರಳಿ ರೇಣುಕಾ ಮೇಲೆ ಈತ ಹಲ್ಲೆ ಮಾಡಿದ್ದಾನೆ ಅಂತ ಕನ್ಫರ್ಮ್ ಆಗಿದೆ. ಕೃತ್ಯಕ್ಕೆ ಬೇಕಿದ್ದ ಹಣವನ್ನು ಮನೆಯಲ್ಲಿ ಇಟ್ಕೊಂಡಿದ್ದ ಪವನ್, ಅಂದರೆ ದರ್ಶನ್ ಇವರು ಕೊಟ್ಟು ಪವನ್ ಕೊಟ್ಟು ಪವನ್ ಅದನ್ನು ಮನೇಲಿ ಇಟ್ಕೊಂಡಿದ್ದ, ಅದನ್ನೆಲ್ಲ ಸೀಸ್ ಮಾಡಿದ್ದಾರೆ. ಇದು ಪವನ್ ಮೇಲೆ ಇರ್ತಕ್ಕಂಥ ಆರೋಪ. ನೆಕ್ಸ್ಟ್ ಆರೋಪಿ ರಾಘವೇಂದ್ರ, ಅದೇ ಚಿತ್ರದುರ್ಗ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ. ಚಿತ್ರದುರ್ಗ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಈತ. ಕಿಡ್ನ್ಯಾಪ್ ಮಾಡುವಲ್ಲಿ ಪ್ರಮುಖ ಪಾತ್ರ ಮತ್ತು ಇವನು ಹಲ್ಲೆಯನ್ನು ಕೂಡ ಮಾಡಿದ್ದಾನೆ. ಅವನನ್ನು ಕರ್ಕೊಂಬಂದು ಕಿಡ್ನ್ಯಾಪ್ ಮಾಡ್ಕೊಂಡು ಬೆಂಗಳೂರಿನಲ್ಲಿ ಪಟ್ಟಣಗೆರೆ ಶೆಡ್ಗೆ ಬಿಟ್ಟಿದ್ದೇ ಇವನು. ಹಲ್ಲೆಯನ್ನು ಕೂಡ ಮಾಡಿದಾನಂತೆ.
ಕೊಲೆಯ ಬಳಿಕ ರೇಣುಕಾಸ್ವಾಮಿ ಮೈ ಮೇಲಿದ್ದ ಆಭರಣವನ್ನು ಜಪ್ತಿ ಅಲ್ಲ, ಇದು ಆಭರಣನ ಇವನು ಎತ್ಕೊಂಡಿದ್ದ, ಕದ್ದಿದ್ದ. ಇವ್ರ ಮನೆ ಮೇಲೆ ರೇಡ್ ಮಾಡಿದ್ರಲ್ಲ ಚಿತ್ರದುರ್ಗದಲ್ಲಿ, ಅವಾಗ ಸಿಕ್ತು. ರೇಣುಕಾಸ್ವಾಮಿ ಮೈ ಮೇಲಿದ್ದ ಆಭರಣವನ್ನು ಈತ ಲಪಟಾಯಿಸಿದ್ದ. ಅದು ಇವನ ಮೇಲಿರೋ ಆರೋಪ. ಇನ್ನು ಆರೋಪಿ ನಂದೀಶ, ರೇಣುಕಾಸ್ವಾಮಿಗೆ ತೀವ್ರವಾಗಿ ಹಲ್ಲೆ ಮಾಡಿದವನು ಇವನೇ ಅಂತೆ. ನಂದೀಶ ತುಂಬ ಹೊಡೆದು ಬಡಿದು ಮಾಡಿರೋದು ಇವನೇ. ರೇಣುಕಾಸ್ವಾಮಿ ಬಳಸಿದ್ದ ಬಟ್ಟೆಯಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ. ರೇಣುಕಾಸ್ವಾಮಿ ಬಳಸಿದ್ದ ಬಟ್ಟೆಯಲ್ಲ, ನಂದೀಶನ ಬಟ್ಟೆಯಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆ. ಆಮೇಲೆ ಕೊಲೆ ಬಳಿಕ ವಾಹನದಲ್ಲಿ ಮೃತದೇಹವನ್ನು ಇವನೇ ಇಟ್ಟನಂತೆ. ಆ ಸ್ಕಾರ್ಪಿಯೋನಲ್ಲಿ ತಗೊಂಡೋಗಿ ಬಾಡಿ ಇಟ್ಟಿದ್ದು ಇವನೇನೆ. ದೇಹವನ್ನು ಹೊತ್ತುಕೊಂಡು ಬಂದಿದ್ದ ದೃಶ್ಯ ಲಭ್ಯವಾಗಿದೆ. ನೋಡಿ, ಇಲ್ಲಿ ಸಿಕ್ಕಿದೆ. ಇಲ್ಲಿ ರೇಣುಕಾಸ್ವಾಮಿ ಬಾಡಿಯನ್ನು ಇವನೇ ಎತ್ಕೊಂಡ್ಬಂದಂತೆ ನಂದೀಶ. ಹಾಗಾಗಿ ಇವನ ಮೇಲೆ ಇಷ್ಟೆಲ್ಲ ಆರೋಪಗಳಿದೆ. ನೆಕ್ಸ್ಟು ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ. ಇವನು ಕಿಡ್ನ್ಯಾಪ್ ಮಾಡಿಕೊಂಡು ಚಿತ್ರದುರ್ಗದಿಂದ ಬಂದಿದ್ದಂತಹ ವ್ಯಕ್ತಿ. ಜಗದೀಶ್ ಅಲಿಯಾಸ್ ಜಗ್ಗ ಚಿತ್ರದುರ್ಗದಿಂದ ಕರೆತಂದು ಕೊಲೆ ಮಾಡಿದ ಬಳಿಕ ಇವನು ಎಸ್ಕೇಪ್ ಆಗಿದ್ದ. ಎಲ್ಲರೂ ಹೆಚ್ಚು ಕಡಿಮೆ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ. ಓಕೆ, ಇನ್ನು ಆರೋಪಿ ಅನುಕುಮಾರ್ ಅಲಿಯಾಸ್ ಅನು, ಇವನ ವಿಚಾರ ನೋಡೋಣ. ಕಿಡ್ನ್ಯಾಪ್ ಮಾಡಿಕೊಂಡು ಚಿತ್ರದುರ್ಗದಿಂದ ಬಂದಿದ್ದ ವ್ಯಕ್ತಿ ಇವನು ಕೂಡ ಅನು. ಇವನು ಕಿಡ್ನ್ಯಾಪ್ ಮಾಡಿಕೊಂಡು ಚಿತ್ರದುರ್ಗದಿಂದ ಬಂದಿದ್ದ. ಇತ್ತೀಚೆಗೆ ಅವ್ರ ತಾಯಿ ಎಲ್ಲ ತೀರೋಗ್ಬಿಟ್ರಲ್ಲ ಆತ. ಚಿತ್ರದುರ್ಗದಿಂದ ಕರೆತಂದ ಕೊಲೆ ಬಳಿಕ ಎಸ್ಕೇಪ್ ಆಗಿದ್ದಾನೆ ಇವನು. ಸೇಮ್ ಆರೋಪ. ಕಿಡ್ನ್ಯಾಪ್ ಸಮಯದಲ್ಲಿ CCTVಯಲ್ಲಿ ಇವನ ದೃಶ್ಯಗಳು ಸೆರೆಯಾಗಿದೆ. ಮೊಬೈಲ್ನಲ್ಲಿ ಸಾಕ್ಷಿಗಳು ಸಿಕ್ಕಿದೆ. ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲವೂ ಲಭ್ಯವಾಗಿದೆ ಅನುಕುಮಾರ್ ಮೇಲೆ. ನೆಕ್ಸ್ಟ್ ಆರೋಪಿ ರವಿ ಅಲಿಯಾಸ್ ರವಿಶಂಕರ. ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತಂದ ವ್ಯಕ್ತಿ. 4 ಜನ ಒಟ್ಟು ಕರ್ಕೊಂಡು ಬಂದವರು. ಕೊಲೆ ಬಳಿಕ ಆರೋಪಿಗಳನ್ನು ಕರ್ಕೊಂಡು ಹೋಗಿದ್ದವ. ಕೊಲೆಯ ಬಳಿಕ ಆರೋಪಿಗಳನ್ನು ಎಲ್ಲಿಗೋ ಕರ್ಕೊಂಡು ಹೋಗಿದ್ದಂತೆ ಇವನು. ಇವನ ಕಾರ್ ಜಪ್ತಿ ಮಾಡಿದ್ದಾರೆ. ಕಾರಿನಲ್ಲಿ ರೇಣುಕಾಸ್ವಾಮಿಯ ತಲೆ ಕೂದಲು ಪತ್ತೆಯಾಗಿದೆ. ಕಿಡ್ನ್ಯಾಪ್ ಮಾಡಿರೋದಕ್ಕೆ ಬೇಕಾದ ಸಾಕ್ಷಿಗಳೆಲ್ಲವೂ ಕೂಡ ಲಭ್ಯ ಆಗಿದೆ. ನೆಕ್ಸ್ಟ್ ಆರೋಪಿ ರಾಜು ಅಲಿಯಾಸ್ ಧನ್ರಾಜ್. ದರ್ಶನ್ ನಿವಾಸದಲ್ಲಿ ಇವನು ಕೆಲಸ ಮಾಡ್ಕೊಂಡಿದ್ದವನು. ಡಾಗ್ ಬ್ರೀಡಿಂಗ್ ಕೆಲಸ ಮಾಡ್ಕೊಂಡಿದ್ದ ಈ ಧನ್ರಾಜ್. ರೇಣುಕಾಸ್ವಾಮಿಗೆ ಕರೆಂಟ್ ಕೊಟ್ಟವನು ನೀನೇ ಅಂತ. ಮೆಗ್ಗಾರ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇತ್ತಲ್ಲ, ಅದರಲ್ಲಿ ಕರೆಂಟ್ ಕೊಟ್ಟು ಸಾಯಿಸಿದ್ದು ಧನ್ರಾಜ್. ಇವನ ಮೇಲೂ ಕೂಡ ಗುರುತರ ಆರೋಪ ಇದೆ. ನೆಕ್ಸ್ಟು ಆರೋಪಿ ವಿನಯ್. ಇವನ ಪಾತ್ರ ಏನು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ವಿನಯ್ ಪಾತ್ರ ದರ್ಶನ್ ಆಪ್ತ. ಇವನು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನ ಮಾಲೀಕ ವಿನಯ್. ಆ ಪಟ್ಟಣಗೆರೆ ಶೆಡ್ಡು ಇವಂದೇನೆ. ಈತ ಹಲ್ಲೆ ಮಾಡಿದ್ದವರ ಪೈಕಿ ಪ್ರಮುಖ ವ್ಯಕ್ತಿ ಅಂತ ಹೇಳ್ತಾರೆ ಪೊಲೀಸರು. ದರ್ಶನ್ಗೂ ಮೊದಲು ಶೆಡ್ನಲ್ಲಿದ್ದ ವಿನಯ್, ದರ್ಶನ್ ಬರೋಕ್ಕೂ ಮೊದಲೇ ಲಾಠಿಯಲ್ಲಿ ಹಿಗ್ಗಾಮುಗ್ಗ ಹಲ್ಲೆ ಮಾಡಿದ್ದಂತೆ ಈ ವಿನಯ್ ಅಂತಕ್ಕಂಥವ್ನು. ಇವನ ಮೇಲಿರ್ತಕ್ಕಂಥ ಆರೋಪಗಳು ಇವೆಲ್ಲ. ಇನ್ನು ಆರೋಪಿ ನಾಗರಾಜ್ ಅಲಿಯಾಸ್ ನಾಗ. ಇವನ ಕೃತ್ಯಗಳೇನು ಅಂತ ನೋಡ್ಬಿಡೋಣ. ನಟ ದರ್ಶನ್ನ ಅನಧಿಕೃತ ಮ್ಯಾನೇಜರ್ ಇವನು ನಾಗರಾಜ್ ಅಲಿಯಾಸ್ ನಾಗ. ಪಾರ್ಟಿ ಕುಡಿತ ಸೇರಿ ಎಲ್ಲ ಕಡೆ ಈ ನಾಗರಾಜ್ ಇರ್ತಾ ಇದ್ದಂತೆ. ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿ ಕಾಲಿಂದ ಒದ್ದಿದ್ದ ಅಂತ ಕೂಡ ಗೊತ್ತಾಗಿದೆ. ಕೊಲೆ ಬಳಿಕ ಮೃತದೇಹ ಸಾಗಿಸೋದಕ್ಕೆ ಇವನು ಕೆಲಸ ಮಾಡಿದ್ದಂತೆ. ಹಾಗಾಗಿ ಇವನ ಮೇಲಿರೋ ಆರೋಪ ಇದು. ಇನ್ನು ಆರೋಪಿ ಲಕ್ಷ್ಮಣ್ ಮೇಲೆ ಇರ್ತಕ್ಕಂಥ ಆರೋಪಗಳು. ದರ್ಶನ್ನ ಕಾರು ಚಾಲಕ ರೇಣುಕಾ ಮೇಲೆ ಹಲ್ಲೆಗೈದಿದ್ದವ ಈ ಆರೋಪಿ ಲಕ್ಷ್ಮಣ್. ಮೃತದೇಹ ಎಸೆಯೋದಕ್ಕೆ ಬೇಕಾಗಿದ್ದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದ. ಇನ್ನು A2 ಆರೋಪಿ ಜೊತೆಗೆ ಪರಾರಿಯಾಗೋದಕ್ಕೆ ಸಹಾಯ ಮಾಡಿದ್ದ. A2 ಆರೋಪಿ ಅಂತಂದರೆ ದರ್ಶನ್ಗೇನೋ ಪರಾರಿ ಆಗೋದಕ್ಕೆ ಇವನೇನೋ ಸಹಾಯ ಮಾಡಿದ್ದಂತೆ. ಹಾಗಾಗಿ ಇವೆಲ್ಲ ಇವನ ಮೇಲಿರ್ತಕ್ಕಂಥ ಆರೋಪ. ನೆಕ್ಸ್ಟ್ ಆರೋಪಿ ದೀಪಕ್. ಇವನ ಮೇಲೆ ಏನು ಆರೋಪ ಇದೆ ನೋಡೋಣ. ದರ್ಶನ್ ಪ್ರದೋಷ್ ಹೇಳಿಕೆಯಂತೆ ಹಣವನ್ನು ಹಂಚಿದ್ದವನು ಇವನೇನೆ. 5 ಲಕ್ಷ ಕೊಟ್ರಲ್ಲಪ್ಪ ಎಲ್ಲರಿಗೂ ಅವನು. ನಿಖಿಲ್, ಕೇಶವಮೂರ್ತಿ, ಕಾರ್ತಿಕ್ ಇವರಿಗೆ ಹಣ ನೀಡಿ ನೀವು ಅಪ್ರೂವರಾಗಿ ಹೋಗ್ಬಿಟ್ಟು ಬಾಡಿ ಡಿಸ್ಪೋಸ್ ಮಾಡಿ ಅಂತೆಲ್ಲ ಹೇಳಿದ್ದ. ಕೊಲೆ ನಡೆದ ಶೆಡ್ನ ಜವಾಬ್ದಾರಿಯನ್ನು ಇದೇ ದೀಪಕ್ ಹೊತ್ತಿದ್ದ. ಕೊಲೆಯ ಬಳಿಕ ಶರಣಾಗೋದಕ್ಕೆ ಹಣದ ವ್ಯವಹಾರ ಮಾಡಿದ್ದವನು ಈ ದೀಪಕ್. 164 ಹೇಳಿಕೆ ಮತ್ತು FSL ವರದಿ ಇವನ ವಿರುದ್ಧ ಎಲ್ಲ ಲಭ್ಯ ಆಗಿದೆ. ಇವೊಂದು ಗುರುತರ ಆರೋಪ ಇದೆ. ಇನ್ನು ನೆಕ್ಸ್ಟು ಆರೋಪಿ ಪ್ರದೋಷ್. ಈ ಪ್ರದೋಷ್ ಏನು ಮಾಡ್ಕೊಂಡಿದ್ದ? ದರ್ಶನ್ ಜೊತೆ ಇದ್ದುಕೊಂಡು ಹಲ್ಲೆ ಮಾಡಿದ್ದ. ಓಕೆ, ಕೊಲೆ ಮಾಡಿದ್ದವರ ಖರ್ಚಿಗಾಗಿ 30 ಲಕ್ಷ ಪಡೆದಿದ್ದ. ಇವನು 30 ಲಕ್ಷ ಒಟ್ಟು ಲಂಪ್ಸಮ್ ಪಡೆದು ಬೇರೆಯವ್ರಿಗೆ ಹಂಚಿದ್ದ. CCTV ದೃಶ್ಯಾವಳಿಯನ್ನು ಡಿಲೀಟ್ ಮಾಡಿಸಿದ್ದ ಆರೋಪಿ. ದರ್ಶನ್ ಮನೆಯಲ್ಲಿ ಮತ್ತು ಪವಿತ್ರ ಗೌಡ ಮನೆಯಲ್ಲಿ, ಆಮೇಲೆ ಪಟ್ಟಣಗೆರೆ ಶೆಡ್ಡಲ್ಲಿ ಎಲ್ಲ ಕಡೆ CCTVಯನ್ನು ಡಿಲೀಟ್ ಮಾಡಿಸಿದ್ದವನು ಇವನೇನೆ. ನೆಕ್ಸ್ಟ್ ಆರೋಪಿ ಕಾರ್ತಿಕ್ ಅಲಿಯಾಸ್ ಕಪ್ಪೆ. ಇವನು ಶೆಡ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದವನು. ಹಣ ನೀಡಿದ ಬಳಿಕ ಶವವನ್ನು ಸಾಗಿಸಿದ್ದ. ಇವನಿಗೂ ದುಡ್ಡು ಕೊಟ್ಟಿದ್ದರು.
ನಂತರ ಪೊಲೀಸರ ಮುಂದೆ ಶರಣಾಗಿದ್ದ. ನಾನೇ ಕೊಲೆ ಮಾಡಿದೆ ಅಂತ ಓಡೋಗಿದ್ರಲ್ಲ, ಇವರಿಂದನೇ ತಗ್ಲಾಕೊಂಡಿದ್ದು ದರ್ಶನ್, ಕಾರ್ತಿಕ್ ಅಲಿಯಾಸ್ ಕಪ್ಪೆಯಿಂದ. ಇನ್ನು ಆರೋಪಿ ಕೇಶವಮೂರ್ತಿ ಕೊಲೆ ಮಾಡಿದ ಬಳಿಕ 5 ಲಕ್ಷ ಹಣವನ್ನು ಇವನು ಪಡ್ಕೊಂಡಿದ್ದ. ಅಷ್ಟಕ್ಕೆ ಅಲ್ಲ, ಮೃತದೇಹವನ್ನು ಸಾಗಿಸುವ ಕೆಲಸ ಇವನು ಪಡೆದಿದ್ದ. ಆ ಬಳಿಕ ಪೊಲೀಸರೆದುರು ಇವನು ಸರೆಂಡರ್ ಆಗಿದ್ದ, ನಾವೇ ಕೊಲೆ ಮಾಡಿದ್ದು ಅಂತ. ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವಮೂರ್ತಿ ಮತ್ತು ನಿಖಿಲ್ 3 ಜನ ಹೋಗಿದ್ದರು. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಆರೋಪಿ ನಿಖಿಲ್, ಇವನ ಪಾತ್ರ ಏನು ಅಂತಕ್ಕಂಥದ್ದನ್ನು ಕೂಡ ನಾವೀಗ ನೋಡ್ಬೋಣ. ಕೊಲೆ ಮಾಡಿದ ಬಳಿಕ ಇವನು 5 ಲಕ್ಷ ಹಣ ಪಡ್ಕೊಂಡಿದ್ದ. ಮೃತದೇಹವನ್ನು ಸಾಗಿಸುವ ಕೆಲಸ ಮಾಡಿದ್ದ. ಸ್ಕಾರ್ಪಿಯೋ ಕಾರ್ನಲ್ಲಿ ತಗೊಂಡೋಗಿ ಹಾಕಿದ್ದು ಇವನೇ. ಆ ಬಳಿಕ ಪೊಲೀಸರ ಎದುರು ಸರೆಂಡರ್ ಆಗಿದ್ದ. 3 ಜನ ಸರೆಂಡರ್ ಆಗಿದ್ದರು, ಕೊಲೆ ಮಾಡಿದ್ದು ನಾವೇ ಅಂತ. ಕಾರ್ತಿಕ್ಕು, ಕೇಶವಮೂರ್ತಿ, ನಿಖಿಲ್. ಸೊ ಇಷ್ಟು ಕೂಡ ಚಾರ್ಜಸ್ಸನ್ನು ಫ್ರೇಮ್ ಮಾಡಿರ್ತಕ್ಕಂಥದ್ದು ಪೊಲೀಸರು. ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ನಾನು ಆಗಲೇ ಹೇಳ್ದಂಗೆ ಇದನ್ನು ಹೆಡ್ಲೈನ್ಸ್ ಅಂತ ಅಂದ್ಕೊಳ್ಳಿ. ಇದನ್ನು ಡೀಟೇಲ್ ಆಗಿ ಚಾರ್ಜ್ ಶೀಟ್ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತಾರೆ. ಏನಾಗಿತ್ತು, ಏನು ಕತೆ, ಮತ್ತೊಂದು ಮಗದೊಂದು, ಅದಕ್ಕೆ ಸಿಕ್ಕಿರೋ ಸಾಕ್ಷಿಗಳು ಎಲ್ಲವನ್ನ ಹೇಳ್ತಾ ಹೋಗ್ತಾರೆ. ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ತನಿಖೆ ಅಂತಿಮ ಘಟ್ಟವನ್ನು ತಲುಪ್ತಾ ಇದೆ. ಅನೇಕ ಮೌಖಿಕ ಸಾಕ್ಷಿಗಳು, ಸಾಂದರ್ಭಿಕ ಸಾಕ್ಷಿಗಳು, ಜೊತೆಗೆ ತಾಂತ್ರಿಕ ಸಾಕ್ಷಿಗಳನ್ನು ಈಗಾಗಲೇ ಸಂಗ್ರಹಿಸಲಾಗಿದೆ. ನಾವು ಸಂಗ್ರಹಿಸಿರ್ತಕ್ಕಂಥ ಈ ರೀತಿ ಏನು ಸಾಕ್ಷಿಗಳಿದ್ದು ಅವುಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕೂಡ ಕಳಿಸಲಾಗಿದೆ. ಬೆಂಗಳೂರು ವಿಧಿವಿಜ್ಞಾನ ಪ್ರಯೋಗಾಲಯದ ಜೊತೆಗೆ ಹೈದರಾಬಾದ್ CFSಗೂ ಕೂಡ ಕೆಲವೊಂದು ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಕಳುಹಿಸಲಾಗಿತ್ತು. ಈಗಾಗಲೇ ಕೆಲವು ವರದಿಗಳು ನಮ್ಮ ಕೈ ಸೇರಿವೆ. ಇನ್ನೂ ಕೆಲವು ವರದಿಗಳು ಆದಷ್ಟು ಶೀಘ್ರದಲ್ಲಿ ತಲುಪಿಸೋದಾಗಿ ಸಂಬಂಧಪಟ್ಟ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲೂ ನಮಗೆ ತಿಳಿಸಿದ್ದಾರೆ. ಅವುಗಳು ಕೈ ಸೇರಿದ ನಂತರ ಮುಂದಿನ ಒಂದು ತನಿಖೆಯ ಭಾಗವಾಗಿ ಏನು ಕೆಲವೊಂದು ಸ್ಪಷ್ಟೀಕರಣಗಳನ್ನು ಕೇಳೋ ಆಗಿದ್ದರೆ ಅವುಗಳನ್ನು ಕೇಳಿ ನಂತರದಲ್ಲಿ ಆದಷ್ಟು ಶೀಘ್ರದಲ್ಲಿ ನಾವು ಈ ಪ್ರಕರಣದಲ್ಲಿ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತೇವೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇಲ್ಲಿ ತನಕ ಒಟ್ಟು 13 ಮಂದಿಯ 164 ಹೇಳಿಕೆಯನ್ನು ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. 164 ಅಂದರೆ ರಿಮೆಂಬರ್, ನ್ಯಾಯಾಧೀಶರ ಮುಂದೆ ಕೊಡ್ತಕ್ಕಂಥ ಹೇಳಿಕೆ. ಕೆಲ ಆರೋಪಿಗಳು ಹಾಗೂ ಚಿಕ್ಕಣ್ಣ ಮತ್ತು ಯಶಸ್ಸು ಸೂರ್ಯ ಸೇರಿದಂತೆ ಒಟ್ಟು 13 ಮಂದಿಯ 164 ಹೇಳಿಕೆಯನ್ನು ಪೊಲೀಸರು ದಾಖಲಿಸಿಕೊಳ್ಳಲಾಗಿದೆ. ಚಾರ್ಜ್ ಶೀಟ್ ಟ್ರಯಲ್ ವೇಳೆ, ಅಂದರೆ ಈ ಕೇಸ್ ವಾದ ಪ್ರತಿವಾದಗಳು ನಡೆಯುತ್ತಲ್ಲ, ಆ ಸಂದರ್ಭದಲ್ಲಿ ಉಲ್ಟಾ ಹೊಡೆದುಬಿಟ್ರೆ ನಾನು ಹಂಗೆ ಹೇಳಿಕೆನೇ ಕೊಟ್ಟಿಲ್ಲ ಅಥವಾ ಪೊಲೀಸರು ಒತ್ತಾಯಪೂರ್ವಕವಾಗಿ ನನ್ನ ಕೈಲಿ ಹೇಳಿಕೆ ಕೊಡಿಸಿದ್ರು ಅಂತ ಹೇಳಿಬಿಟ್ರೆ, ಅದಕ್ಕೋಸ್ಕರನೇ ಪೊಲೀಸರು ಕೋರ್ಟ್ಗೆ ಕರ್ಕೊಂಡೋಗಿ ಜಡ್ಜ್ ಮುಂದೆ 164 ಸ್ಟೇಟ್ಮೆಂಟನ್ನು ದಾಖಲಿಸಿದ್ದಾರೆ. 13 ಮಂದಿಯ ಹೇಳಿಕೆ. ಅದರಲ್ಲಿ ಯಾರ್ಯಾರ್ದು ಹೇಳಿಕೆ ಅಂದರೆ ನಟ ಚಿಕ್ಕಣ್ಣ, ನಟ ಯಶಸ್ಸು ಸೂರ್ಯ, ಆರೋಪಿಗಳು, ಈ 17 ಜನ ಆರೋಪಿಗಳಲ್ಲಿ ಕೆಲವ್ರದ್ದು, ಆಮೇಲೆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್, ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್, ಒಟ್ಟು 13 ಮಂದಿಯ 164 ಸ್ಟೇಟ್ಮೆಂಟನ್ನು ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ.